3 ವರ್ಷದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಮಗನ್ನ ಬಿಟ್ಟಿರೋದು. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದೇಳ್ತಿದ್ದಂಗ್ಲೇ ನಮ್ಮ ಅಪ್ಪು ನೆನಪಾಗ್ಬಿಟ್ಟ. ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನಿಸ್ತಿತ್ತು. ಏನಕ್ಕೆ ಅಂತೇಳಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ನಿನ್ನೆಲೇ ಹೇಳ್ದಂಗೆ ಅಪ್ಪ ಅಮ್ಮ ಇಬ್ಬರು ಕೂಡ ತಂಗಿ ಮನೆಗೆ ಹೋಗಿದ್ರು. ಸೊ ಇವತ್ತು ಬೆಳಗಿನ ಕೆಲಸ ಎಲ್ಲ ನಂದೇ ಇದ್ದಿದ್ದರಿಂದ ಫಸ್ಟ್ ಎದ್ದು ಹಾಲು ಕರೆದು ಡೈರಿಗೆ ಹಾಕ್ಬೇಕಿತ್ತಲ್ಲ. ಸೊ ಅದಕ್ಕೆ ಬಂದು ಹಾಲು ಕರೆದು ಡೈರಿ ಕೊಟ್ಟು ಕಳಿಸ್ಬಿಟ್ಟು ಹಾಗೇನೆ ಕರುಗೆ ಹಾಲು ಕುಡಿಸ್ಬಿಟ್ಟು ಅದಾದಮೇಲೆ ಮನೆಗೆ ಬಂದು ಇನ್ನು ಬೆಕ್ಕುಗಳು ಸಹ ಹಾಲಿಗೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ಹಾಲು ಹಾಕ್ಬಿಟ್ಟು ಇನ್ನು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ನನ್ನ ತಮ್ಮನಿಗೆ ಹಾಲು, ನಮ್ಮನೆ ರೊಟ್ಟಿ, ಹಾಗೆ ನನಗೊಂದು ಲೋಟ ಬಿಸಿನೀರು ಇಷ್ಟನ್ನು ಇಟ್ಕೊಂಡು ನಾವೆಲ್ಲನೂ ಕುಡಿದು ಇವತ್ತು ಅಪ್ಪನ ಏನಕ್ಕೆ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂದರೆ ಅವನು ಈಗ ನಮ್ಮ ಜೊತೆ ಇಲ್ಲ. ಸೊ ಅವನು ಇವಾಗೆಲ್ಲ ಹಾಲಿಡೇಸ್ ಮುಗ್ದು ಸ್ಕೂಲು ಅಂಗನವಾಡಿ ಎಲ್ಲ ಓಪನ್ ಆಗಿದೆಯಲ್ಲ. ಸೊ ಊರಲ್ಲಿ ಅಂಗನವಾಡಿಗೆ ಹೋಗಲಿ ಅಂದ್ಬಿಟ್ಟು ಕಳಿಸಿದ್ದೀನಿ. ಅಂಗನವಾಡಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ನು ಸ್ವಲ್ಪ ನನ್ನನ್ನು ಬಿಟ್ಟು ಇರೋದನ್ನು ರೂಢಿ ಮಾಡ್ಕೊಳ್ಳಿ ಅಂತೇಳಿ ಕಳಿಸಿದ್ದೀವಿ. ನಾವು ಕೆಲಸಕ್ಕೆ ಅಂತೇಳಿ ಅಮ್ಮನ ಮನೆ ಮತ್ತು ನಮ್ಮೂರು ಎರಡೂ ಕಡೆನೂ ಓಡಾಡ್ತಿರ್ತೀವಿ. ಸೊ ನಾವು ಹೋಗಿದ್ದ ಕಡೆ ಎಲ್ಲ ಅವನು ಕೂಡ ಬರ್ತಾನೆ ಇರ್ತಾನೆ. ಇನ್ನು ಸ್ಕೂಲಿಗಂತೂ ಸೇರಿಸಿಲ್ಲ ಈ ಸಲ. ನೆಕ್ಸ್ಟ್ ಏನಾದ್ರು ಸೇರಿಸಿದಾಗ ಅವನಿಗೂ ಅಭ್ಯಾಸ ಆಗಲಿ ನಮ್ಮ ಬಿಟ್ಟಿರೋದನ್ನು ಅಂತ ಹೇಳಿ ಅವನನ್ನು ಇವಾಗ ಊರಿಗೆ ಕಳಿಸಿದ್ದೀವಿ. ಅಲ್ಲಿ ನನ್ನ ಮಗಳ ಜೊತೆ ಅವನು ತುಂಬಾ ಚೆನ್ನಾಗಿರ್ತಾನೆ. ಅವ್ರ ದೊಡ್ಡಮ್ಮ, ದೊಡ್ಡಪ್ಪ, ಅಜ್ಜಿ, ತಾತ ಎಲ್ಲ ಇದ್ದಾರಲ್ಲ. ಸೊ ಇರ್ತಾನೆ ಅಂತೇಳಿ ಕಳಿಸಿದ್ದೀವಿ. ಅವನು ನೆನ್ನೆ ಹೋಗಿದ್ದು ಬಟ್ ಕಾಲ್ ಏನೂ ಮಾಡೋಕ್ಕೋಗಿಲ್ಲ. ನಾನು ಕಾಲ್ ಮಾಡಿದ್ರೆ ಅಳ್ತಾನೆ ಅಂತ ಹೇಳಿ. ನೋಡೋಣ ಎಷ್ಟು ದಿನ ಇರ್ತಾನೆ ಅಂತ ಹೇಳಿ. ಫೋರ್ಸ್ ಏನಿಲ್ಲ. ಅವನು ಇರ್ತೀನಿ ಅಂದರೆ ಬಿಡ್ತೀನಿ, ಇಲ್ಲ ಇರೋಕ್ಕಾಗಲ್ಲ ಅಂದರೆ ಕರ್ಕೊಂಬಂದುಬಿಡ್ತೀನಿ. ಅಪ್ಪನ್ನು ನಾನು ಜಾಸ್ತಿ ಬಿಟ್ಟಿರೋಕ್ಕಾಗಲ್ಲ. ಇದೊಂದೇ ಕಾರಣದಿಂದ ಅವನನ್ನು ಕಳಿಸಿರೋದು. ಇದೇ ಫಸ್ಟ್ ಟೈಮು ಇಷ್ಟೊಂದು ದಿನ ಬಿಡೋಣ ಅಂತ ಅಂದ್ಕೊಂಡಿರೋದು. ನೋಡೋಣ. ಇನ್ನು ಅಮ್ಮ ಇಲ್ದೇ ಇರೋದ್ರಿಂದ ಎಲ್ಲ ಕೆಲಸನೂ ಕೂಡ ನಾನೇ ಮಾಡಬೇಕಿತ್ತು. ಸೊ ಹೊರ್ಗಡೆ ಕೆಲಸ ಮಾಡ್ಕೊಂಬಂದು ಇನ್ನು ತಿಂಡಿ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಒಂದು ವೀಡಿಯೋ ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಇನ್ನು ವೀಕ್ಲಿ ಒನ್ ಟೈಮ್ ನನ್ನ ತಮ್ಮ ಎಣ್ಣೆನ ಹಾಕೋದು ಅಂತೇಳಿ ಅವನಿಗೆ ಹರಳೆಣ್ಣೆ ಮಸಾಜ್ ಮಾಡಿ ಅವನನ್ನು ಸ್ನಾನಕ್ಕೆ ಕಳಿಸಿ ಈ ದಿನದ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ.